ಶ್ಲೋಕ ನಂಬರ್ 16.6 ಸಿಕ್ಸ್ತ್ ಶ್ಲೋಕ ಈ ಚಾಪ್ಟರ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ. ದ್ವೌ ದ್ವೌ ಅಂದ್ರೆ ಎರಡಿದೆ. ಭೂತ ಸರ್ಗೌ ಅಂದ್ರೆ ಜಗತ್ತಿನಲ್ಲಿ ಹುಟ್ಟಿರುವಂತ ಪ್ರಾಣಿಗಳಲ್ಲಿ, ಲೋಕೇಸ್ಮಿನ್ ಈ ಲೋಕದಲ್ಲಿ, ದೈವ ಆಸುರ ಏವಚ. ದರ್ ಆರ್ ಓನ್ಲಿ ಟೂ ಟೈಪ್ಸ್ ಆಫ್ ಪೀಪಲ್. ಅಂದ್ರೆ ಈ ತರ ಕ್ಲಾಸಿಫೈ ಬಿಹೇವಿಯರ್ ಮೇಲೆ ನೀವು ಕ್ಲಾಸಿಫೈ ಮಾಡಬೇಕು ಅಂದ್ರೆ ದರ್ ಆರ್ ಓನ್ಲಿ ಟೂ ಟೈಪ್ಸ್. ಥರ್ಡ್ ಟೈಪ್ ಇಲ್ವೇ ಇಲ್ಲ. ದೈವ ಕ್ವಾಲಿಟೀಸ್ ಆರ್ ದೈವಿಕ್ ಕ್ವಾಲಿಟೀಸ್ ಆರ್ ಡಿವೈನ್ ಕ್ವಾಲಿಟೀಸ್. ಸಿಂಪಲ್ ವರ್ಡ್ ಅಲ್ಲಿ ಗುಡ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಸುರಿಕ್ ಕ್ವಾಲಿಟೀಸ್. ಅಸುರರ ತರ ಬಿಹೇವ್ ಮಾಡ್ತಾರೆ, ರಾಕ್ಷಸರ ತರ ಬಿಹೇವ್ ಮಾಡ್ತಾರೆ. ಡಿಮನ್ಸ್ ಆರ್ ಬ್ಯಾಡ್ ಕ್ವಾಲಿಟೀಸ್. ಓಕೆ, ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಗುಡ್ ಕ್ವಾಲಿಟೀಸ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್. ಸೊ ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ. 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರಿ ಮತ. ದೈವಿ ಸಂಪತ್ ವಿಮೋಕ್ಷಾಯ. ದೈವಿ ಸಂಪತ್ ಅಂದ್ರೆ ಗುಡ್ ಕ್ವಾಲಿಟೀಸ್ ಇಂದ ವಿಮೋಕ್ಷಾಯ ಮೋಕ್ಷ ಸಿಗತ್ತೆ. ನಿಬಂಧಾಯ ನಿಬಂಧಾಯ ಬಾಂಡೇಜ್. ಆಸುರಿ ಮತ. ಏನ್ ಹೇಳಲಾಗಿದೆ? ವಾಟ್ ಇಸ್ ಟೋಲ್ಡ್? ದೈವಿ ಸಂಪತ್ತಿದ್ರೆ ಇಟ್ ವಿಲ್ ಟೇಕ್ ಯು ಟುವರ್ಡ್ಸ್ ಲಿಬರೇಷನ್. ಬಾಂಡೇಜ್ ಬ್ರೇಕ್ ಆಗುತ್ತೆ. ಆಸುರಿ ಸಂಪತ್ತಿದ್ರೆ, ಅಸುರರ ಸ್ವಭಾವ ಇದ್ರೆ, ಇಟ್ ವಿಲ್ ಟೇಕ್ ಯು ಟುವರ್ಡ್ಸ್ ದ ಬಾಂಡೇಜ್ ಅಂಡ್ ಸಫರಿಂಗ್. ಮತ್ತೆ ಬಾಂಡೇಜ್ ಅಲ್ಲಿ ಬೀಳ್ತೀವಿ. ಸೊ ದಿಸ್ ಇಸ್ ಕ್ಲಾಸಿಫಿಕೇಶನ್. ಇಟ್ ಇಸ್ ಇನ್ ಶ್ಲೋಕ ನಂಬರ್ 16.5. 5th ಶ್ಲೋಕದಲ್ಲಿ ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿ ಮತ. ಓಕೆ, ಸೊ ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? 16.6 and 16.5. There are only two types of people based on the quality and behavior. Which are those? Daiva and Asura. Okay, Daiva is divine qualities and Asuras are demon qualities. Or simple words, good qualities and bad qualities.